ಕಾಂಗ್ರೆಸ್ನ ನಾಯಕರು ದೆಹಲಿಯಲ್ಲಿರುವಂತಹ ಜಂತರ್ ಮಂತರಲ್ಲಿ ಬಂದು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಮುಂದಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೇಣುಕಾಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಪ್ರೊಟೆಸ್ಟ್ನ ಹೇಗೆ ನೋಡ್ತೀರಾ? ಫಸ್ಟ್ ಅದನ್ನ ಹೇಳಿ ನನಗೆ. ಈ ವರ್ಷದ ಅತ್ಯಂತ ದೊಡ್ಡ ಜೋಕ್ಸ್ ಅಂದರೆ ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ದಿಲ್ಲಿಯ ಜಂತರ್ ಮಂತರ್ ರಸ್ತೆಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಯಾರ ವಿರುದ್ಧ? ಅವ್ರು ಹೇಳಿದೇನು? ತಮ್ಮ ವೈಫಲ್ಯಗಳನ್ನು ಮರೆಮಾಚಲು ಮತ್ತು ಡಿ ಕೆ ಸುರೇಶ್ ಅವ್ರ ಹೇಳಿಕೆ ಕೇವಲ ಕರ್ನಾಟಕದಲ್ಲ, ಈ ದೇಶದ ಜನ ಚೀಮಾರಿ ಹಾಕಿದ್ರು. ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗಿದೆ. ಏನು ಅನ್ಯಾಯ ಆಗಿದೆ? ಕರ್ನಾಟಕ ಏನು ಅನ್ಯಾಯ ಆಗಿದೆ? ಅರೆ, ಯಡಿಯೂರಪ್ಪ ನರೇಂದ್ರ ಮೋದಿ 6,000 ಕೊಟ್ಟರು ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ. 4,000 ಕೊಟ್ಟಿದ್ದು ಯಾಕೆ ನಮ್ಮ ಕರ್ನಾಟಕ ಅನ್ಯಾಯ ಮಾಡಿರೋ ರೈತರಿಗೆ? ಇದುವರೆಗೂ ಪ್ರೋತ್ಸಾಹ ಹಾಲಿನ ದರ ಕೊಡೋಕ್ಕಾಗಿಲ್ಲ ನಿಮಗೆ. 600 ಕೋಟಿ ಮೇಲೆ ಪೆಂಡಿಂಗ್ ಇದೆ. ಆಮೇಲೆ ವಿದ್ಯಾನಿಧಿ, ಈ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ನಮ್ಮ ಅವಧಿಯಲ್ಲಿ ಕೊಟ್ಟಿದ್ವಿ, ಅದನ್ನು ಬಿಡುಗಡೆ ಮಾಡಲಿ, ಅದನ್ನು ರದ್ದು ಮಾಡಿರಿ. ಅರೆ, ಒಂದು ಎರಡು ನಿಮ್ಮ ವೈಫಲ್ಯಗಳು. ದೇಶ ವಿಭಜನೆಯಾಗಿ ಮಾತನ್ನು ಹೇಳಿದ್ರಿ. ಯಾವ ಪುರುಷಾರ್ಥಕ್ಕೆ ನೀವು ಪ್ರತಿಭಟನೆ ಮಾಡ್ತೀರಿ? ಸರ್ಕಾರಿ ಕಚೇರಿಯಲ್ಲಿ ವಿಶೇಷ ವಿಮಾನದಲ್ಲಿ ನೀವೆಲ್ಲ ಬಂದು ಪ್ರತಿಭಟನೆ ಮಾಡ್ತೀರಂದರೆ ಒಂದೊಂದೇ ದಿವಸನೂ ನೋಡಿ, ಇನ್ನು 1 ವರ್ಷ ಆಯಿತು, 9 ತಿಂಗಳಾಯಿತು. ನೀವು ಕೊಟ್ಟಂಥ ಭರವಸೆಗಳು ಟೋಟಲ್ ಫೇಲ್ಯೂರ್ ಆಗಿದೆ. ಎಲ್ಲ ವಿಫಲವಾಗಿದೆ. ಭರವಸೆಗಳಾಗಿ ಉಳಿದಿದೆ. ನರೇಂದ್ರ ಮೋದಿ, ಒಂದು ನಿಮಿಷ, ನರೇಂದ್ರ ಮೋದಿ ಕೊಟ್ಟ ಅಕ್ಕಿ ನೀವು ಕೊಟ್ಟೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗೆ. 5 kg ಕೊಟ್ಟರೆ ನೀವು 3 kg, ನೀವು ಕೇಳಿದ 10 kg ಹಸಿದು ಅನ್ನಭಾಗ್ಯ ಅಂತ ಹೇಳಿದ್ರಿ. ಶಕ್ತಿ ಹಳ್ಳಿಗಳ ಬಸ್ಗಳೇ ಇಲ್ಲ. ಗೃಹಲಕ್ಷ್ಮಿ ಎಲ್ಲಿದೆ? 60% ಮಹಿಳೆಯರಿಗೆ ಸಿಕ್ಕಿಲ್ಲ. ಮತ್ತು ಇವರು ಏನು ಕೊಟ್ಟಂಥ ನನ್ನ ಯುವನಿಧಿ 5 ಲಕ್ಷ ಟಾರ್ಗೆಟ್ ಇದೆ, 3,000 ರಿಜಿಸ್ಟ್ರೇಷನ್ ಆಗಿಲ್ಲ. ತಾಂತ್ರಿಕ ದೋಷ ಅಂತ ಹೇಳಿದ್ರಿ. ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿದ್ರಿ. ಯಾರನ್ನ? ವಿದ್ಯಾರ್ಥಿಗಳನ್ನು, BA BCom BSc PU ವಿದ್ಯಾರ್ಥಿಗಳು ಕರ್ಕೊಂಡು ಸಮಾವೇಶ ಮಾಡಿದ್ರು. ಕೊನೆಗೆ ಅವರು ಕೈ ಕೊಟ್ಟರು. ಮೋದಿ ಅಂತ ಹೋದ್ರು. ಅರೆ, ಮೋದಿ ಅವರು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಈ ವಾಕ್ಯದ ಉತ್ತಮದ ಆಡಳಿತ ಕೊಡ್ತಾರೆ. ನೀವೆಲ್ಲ ಹೇಳ್ತಿರೋದು ಇಲ್ಲ, ಒಂದ್ ನಿಮಿಷ, ನೀವು ಹೇಳ್ತಿರೋದೆಲ್ಲ ಒಪ್ಕೋತೀವಿ. ಅವ್ರು ಕೇಳ್ತಿರುವಂತದ್ದು ಈಗ ಬರ ಪರಿಹಾರ ಕೊಡ್ತಿಲ್ಲ. ಬರ ಪರಿಹಾರ ಎಲ್ಲಿ ಕೊಡ್ತೀರಾ? 18,000 ಕೋಟಿ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ 5,000 ಕೋಟಿ ಬಿಡುಗಡೆ ಮಾಡ್ತಿಲ್ಲ. ಮನ್ರೇಗಾ ದುಡ್ಡನ್ನ ಬಿಡುಗಡೆ ಮಾಡ್ತಿಲ್ಲ. ಹೀಗೆಲ್ಲ ಆದಾಗ ಒಂದು ರಾಜ್ಯ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂತಹ ಪ್ರಶ್ನೆ ಅವ್ರು ಮಾಡ್ತಿದ್ದಾರೆ. ನೋಡಿ, 5,300 ಕೋಟಿ ಭದ್ರ ಇದಕ್ಕೆ ಹೇಳಿದ್ರೆ, ಅಪ್ಪರ್ ಭದ್ರ. ನೀವು ಮ್ಯಾಚಿಂಗ್ 50% ನೀವು ಬಿಡುಗಡೆ ಮಾಡಿರಿ. ಫಸ್ಟ್ ನೀವು ಬಿಡುಗಡೆ ಮಾಡಿಲ್ಲ. ಅರೆ, ನಿಮ್ಮ ವೈಫಲ್ಯ, ನೀವು ಬಿಡುಗಡೆ ಮಾಡಿಲ್ಲ, ಯಾರೇನು ಮಾಡ್ತಾರೆ? ಹಾಗಾಗಿ ನಿಮ್ಮ ನಾಳೆ ಪ್ರತಿಭಟನೆ, ನಾನು ಅದನ್ನ ಹೇಳಿದ್ದು, ಅತ್ಯಂತ ಈ ವರ್ಷದ ದೊಡ್ಡ ಜೋಕ್ಸ್. ಅರೆ, ನಿಮ್ಮ ಎಲ್ಲ ಡಿ ಕೆ ಸುರೇಶ್ ರಾಷ್ಟ್ರೀಯ ದೇಶ ವಿಭಜನೆ ಅಂತ ಹೇಳಿದ್ರು. ಎಲ್ಲ ಕಡೆ ಚೀಮಾರಿ ಆಗ್ತಿದ್ದಾರೆ. ಇದನ್ನು ಮರೆಮಾಚಲು, ತಮ್ಮ ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚಲು ಪ್ರೊಟೆಸ್ಟ್ ಮಾಡಕ್ಕೆ ಬಂದಿರಿ. ಈಗ ನೀವು ಸಹಿತ ದೆಹಲಿಗೆ ಬಂದಿದ್ದೀರಿ, ಏನು ವಿಶೇಷ? ನಾನು ನನ್ನ ಸ್ವಂತ ಕೆಲಸಕ್ಕೆ ಬಂದಿದ್ದೀನಿ ದೆಹಲಿಗೆ. ಆದರೆ ನೀವು ಕರ್ನಾಟಕದಲ್ಲಿ ಆಡಳಿತ ಮಾಡಿರಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡಕ್ಕೆ ಹಕ್ಕಿದ ಒಪ್ಕೊಂತೀವಿ. ಇನ್ನೊಂದು ಏನಿತ್ತು ಗೊತ್ತಾ? ಬಿಜೆಪಿಯ ಶಾಸಕರಿಗೆ, ಬಿಜೆಪಿಯ ಸಂಸದರಿಗೆ ಎಲ್ಲರಿಗೂ ಕರೆದಿದ್ರಲ್ಲ, ರೇಣುಕಾಚಾರ್ಯರು ದೆಹಲಿಗೆ ಬಂದಿದ್ರು. ಅದಕ್ಕೆ ಏನಾದರೂ ವಿಶೇಷವಾಗಿ ಪ್ರತಿಭಟನೆ ಮಾಡ್ತಾರೆ ಅವ್ರ ವಿರುದ್ಧವಾಗಿ ಅಥವಾ ಹೇಗೆ ಅಂತ? ಪ್ರತಿಭಟನೆ ಅಂದರೆ ಅವರು ಭಾರತ್ ಮಾತೆಗೆ ಜೈ ಅನ್ನಲ್ಲ, ನಾನು ಭಾರತ್ ಮಾತೆಗೆ ಜೈ ಅಂತೀನಿ, ಮೋದಿ ಜೈ ಅಂತೀನಿ. ಅವ್ರು ಏನಾಗಿದೆ? ಸಂಕುಚಿತ ಮನೋಭಾವನೆ. ನೀವು ಹೋಗ್ತೀರಾ ನಾಳೆ ಜಂತರ್ ಮಂತರ್ ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋಕ್ಕೆ? ನಾನು ಎಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ಅವ್ರ ವಿರುದ್ಧ ಎಲ್ಲಿ ಹೇಳಿಕೆ ಕೊಡಬೇಕು ಅಲ್ಲಿ ಕೊಡ್ತೀನಿ. ಇವತ್ತು ಸರ್ಕಾರದ ಟೋಟಲ್ ಒಂದೇ ಮಾತುಗಳಂತೆ, ಸರ್ಕಾರ ಎಲ್ಲ ಹಂತಗಳಲ್ಲಿ ವಿಫಲವಾಗಿದೆ. ಡಿ ಕೆ ಸುರೇಶ್ ಅವರ ಹೇಳಿಕೆ ಮಾಗಡಿ ಬಾಲಕೃಷ್ಣ ಗಂಡಸ್ತಾರೆ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ಬಾಲಕೃಷ್ಣರವರೇ, ಈಗ ಒಂದು ವೈಫಲ್ಯಗಳು, ನಾನು ಭರವಸೆಯಾಗಿ ಉಳಿದಿದೆ. ಮಂತ್ರಾಕ್ಷತೆ ಬೇಕು, ಭರವಸೆಗಳು. ಲೋಕಸಭೆ ಚುನಾವಣೆಯನ್ನು ಸರ್ಕಾರನೆಲ್ಲ ಪತನ ಆಗುತ್ತೆ, 100% ಪತನ ಆಗುತ್ತೆ. ಹೆಂಗ್ ಪತನ ಆಗುತ್ತೆ? ಕಾದ್ ನೋಡಿ ಯಾರು ಬರ್ತಾರೆ? ಈಗ ನೀವು ಹೇಳೋದು 10-20 ಜನ ಇದ್ರೆ ಹೆಂಗಾದ್ರು 135 ಕನಿಷ್ಠ ಪಕ್ಷ 40ರಿಂದ 50 ಜನ ಬರ್ಬೇಕು, ನೋಡಿ ಸರ್ಕಾರ ಬೀಳ್ಬೇಕು. ನಾನು ಒಂದು ನಿಮಿಷ ಹೇಳ್ತೀನಿ. ಇಲ್ಲಿ ಆಪರೇಷನ್ ಕಮಲ ಮಾಡಲ್ಲ. ಅವ್ರ ಒಳಗಡೆ ಇಟ್ಕೊಂತ ಭಿನ್ನಮತ ಸ್ಫೋಟ ಆಗುತ್ತೆ. ಚುನಾವಣೆ ಮತ್ತೊಮ್ಮೆ ಬರುತ್ತೆ. 100% ಬರ್ದಿಟ್ಕೊಳ್ರಿ. ನೀವು ಎಲೆಕ್ಷನ್ ಹೋಗೋಕ್ಕಿಂತ ಮುಂಚೆನೂ ಅದೇ ಆಸೆಯಲ್ಲಿ ಇದ್ರಿ. ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಗಲಾಟೆ ಆಗ್ತಾರೆ, ಅವ್ರ ನಡುವೆ ನಾವು ಗೆದ್ದು ಬರ್ತೀವಿ ಅಂತ. ನೋಡಿ, ಅವರ ಸ್ವಯಂಕೃತ ಅಪರಾಧದಿಂದ ಆ ಸರ್ಕಾರ ಪತನ ಆಗುತ್ತೆ. ಒಂದು ವೈಫಲ್ಯಗಳು ಜನರಿಗೆ ತಲುಪ್ಸಕ್ಕಾಗಿಲ್ಲ. ಎಷ್ಟು ಗುಂಪುಗಳಿದೆ ಕಾಂಗ್ರೆಸ್ನಲ್ಲಿ? ಇವೆಲ್ಲವೂ ನೋಡಿ. ಡಿ ಕೆ ಸುರೇಶ್ ಹೇಳಿಕೆ ಅಂತೂ ಅಕ್ಷಮ್ಯ ಅಪರಾಧ. ರಾಷ್ಟ್ರದ್ರೋಹದ, ದೇಶದ್ರೋಹದ ಕೇಸನ್ನು ಹಾಕ್ಬೇಕು ಅವ್ರ ಮೇಲೆ. ಇದನ್ನು ಮರೆಮಾಚಲು ರಾಷ್ಟ್ರದ ದೇಶದ ಜನ ಇವರು ಚೀಮಾರಿ ಹಾಕಿದ್ರು. ವೈಫಲ್ಯಗಳು, ಭರವಸೆಯಾಗಿ ಉಳಿದೆ. ಇವೆಲ್ಲವೂ ಮುಚ್ಚಿಗಳು ಮರೆಮಾಚಲು ಮಲ್ತಾಯಿ ಧೋರಣೆ. ಅರೆ, ನಾವು ಕೇಳ್ತೀನಿ,
ಬನ್ನಿ ಸವಾಲ, ನಾನು ಸವಾಲಾಗ್ತೀನಿ ಮಾಧ್ಯಮಸ್ಥೆ ಇದ್ರ ಮುಖಾಂತರ. ನಿಮ್ಮ ಅವಧಿಯಲ್ಲಿ ಮನಮೋಹನ್ ಸಿಂಗ್ ಅಧಿಕಾರದಾಗಿದ್ದಾಗ ಎಷ್ಟು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರಿ? ನಮ್ಮ ಅಧಿಕಾರ ಅವಧಿಯಲ್ಲಿ ನಾವೆಷ್ಟು ಬಿಡುಗಡೆ ಮಾಡಿದ್ವಿ? ಆ ದಾಖಲೆ ಸಮೇತ ನಾವು ಚರ್ಚೆಗೆ ಬರ್ತೀನಿ. ನೀವು ಬನ್ನಿ, ನೀವು ನಿನ್ನೆ ದಾಖಲೆ ಬಿಡುಗಡೆ ಮಾಡಿದಿರಿ. ಇವೆಲ್ಲವೂ ಫೇಕ್ ಡಾಕ್ಯುಮೆಂಟ್ಸು. ಹಾಗಾಗಿ ಸರ್ಕಾರ ಟೋಟಲಿ ವಿಫಲವಾಗಿದೆ. ದೇಶದಲ್ಲಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ. ಕರ್ನಾಟಕದ 28 ಲೋಕಸಭೆ 100 ಜನಾದೇಶ ನಮ್ಮ ಪರ ಬರುತ್ತೆ. ನಾವು 28ರಲ್ಲಿ ಗೆದ್ದು ಬರ್ತೀವಿ. ಓಕೆ, ಇದನ್ನು ಹೊರತುಪಡಿಸಿ ರಾಜಕೀಯ ವಿಚಾರವಾಗಿ ಹೊರತುಪಡಿಸಿ ನಿಮ್ಮ ವಿಚಾರಕ್ಕೆ ಬರ್ತೀನಿ. ಈಗ ದಾವಣಗೆರೆಯಲ್ಲಿ ಟಿಕೆಟ್ ಕೇಳ್ತಿದ್ದೀರಾ, ಇವತ್ತು ಹೋಗ್ಬಿಟ್ಟು ಪ್ರಹ್ಲಾದ್ ಜೋಶಿ ಅವ್ರನ್ನ ಭೇಟಿ ಮಾಡಿದ್ರಿ, ಹೈಕಮಾಂಡ್ ನಾಯಕರನ್ನ ಭೇಟಿ ಪ್ರಯತ್ನ ಪಡ್ತಿದ್ದೀರಿ. ನಿಜವಾಗ್ಲೂ ಸಹಿತ ಟಿಕೆಟ್ ಸಿಗುತ್ತೆ ಅನ್ಸುತ್ತೆ ನಿಮಗೆ? ನೋಡಿ, ರಾಷ್ಟ್ರೀಯ ನಾಯಕರ ತೀರ್ಮಾನ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಪಾರ್ಲಿಮೆಂಟ್ರಿ ಬೋರ್ಡ್ ಮೆಂಬರ್ ಯಡಿಯೂರಪ್ಪನವರು ಎಲೆಕ್ಷನ್ ಕಮಿಟಿ ಪ್ಲಸ್ ಪಾರ್ಲಿಮೆಂಟ್ರಿ ಬೋರ್ಡ್ ಸದಸ್ಯರಾದರೆ ನಾಯಕರ ತೀರ್ಮಾನ ಏನು ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. ರಾಜ್ಯದಿಂದ 28 ಲೋಕಸಭಾ ಸದಸ್ಯರ ಕೊಡುಗೆ ಕೊಡಬೇಕು. ಇಲ್ಲ, ಅದು ಸರಿ. ನಿಮ್ಮ ಕೊಡುಗೆ ಏನು ಅಂತ ಈಗ ಲೋಕಸಭೆಗೆ? ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಟಿಕೆಟ್ ಕೇಳಿದ್ರು ಸಹಜ, ಆಕಾಂಕ್ಷೆ ಇರುತ್ತಿಲ್ಲ ಅಂತಲ್ಲ. ಆದರೆ ಎಲ್ಲವೂ ಅಪೇಕ್ಷೆ ಈಡೇರ್ತಾವ. ಮಾಧ್ಯಮ ಮುಂದೆ ಬಹಿರಂಗವಾಗಿ ಹೇಳೋಕ್ಕಿಂತ ನಮ್ಮ ರಾಜ್ಯ ನಾಯಕರ ಮುಂದೆ ಅಥವಾ ರಾಷ್ಟ್ರೀಯ ನಾಯಕರ ಮುಂದೆ ಜನರ ಭಾವನೆಗಳು ನಾನು ಏನು ಹೇಳ್ಬೇಕು ಹೇಳ್ತೀನಿ. ಇಲ್ಲ, ನೀವು ಚುನಾವಣೆ ಮುಗಿದಾದ್ಮೇಲೆ ಅದೇ ಬಿಜೆಪಿಯ ಪಕ್ಷದ ವಿರುದ್ಧವಾಗಿ ಏನಂದ್ರೆ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರಿ, ಬೈದ್ರಿ, ಎಲ್ಲ ಮಾಡಿದ್ರಿ. ಈಗ ಈ ವಿಚಾರಗಳೆಲ್ಲ ಇಟ್ಕೊಂಡು ಅವರು ಪಕ್ಷ ವಿರೋಧಿ ಮಾಡಿದ್ದಾರೆ, ನಿಮ್ಗೆ ಯಾಕೆ ಕೊಡ್ಬೇಕು ಅಂತಾರೆ? ನಾನು ಪಕ್ಷ ವಿರೋಧಿ ಚಟುವಟಿಕೆ ಎಲ್ಲಿ ನಡೆಸಿಲ್ಲ. ಒಂದೇ ಒಂದು ಮಾಧ್ಯಮ ಸ್ನೇಹಿತರಿರ್ಬೋದು, ಅದು ಯಾರೇ ಇರ್ಬೋದು, ಮಾತಾಡ್ತೀವಿ. ಒಂದೇ ಒಂದು ವಿಸಲ್ಸ್ ಇದ್ದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ನಾನು ರಾಷ್ಟ್ರೀಯ ನಾಯಕರ ಬಗ್ಗೆನೂ ಮಾತಾಡಿಲ್ಲ, BJP ವಿರುದ್ಧನೂ ಮಾತಾಡಿಲ್ಲ. ಕೆಲವು ವೈಫಲ್ಯಗಳಿಂದ ನಾವು ಯಾಕೆ ಸೋತ್ವಿ. ಇಲ್ಲ, ನೀವೊಂದು ಮಾತು ಹೇಳಿದ್ರಿ ಏನೋ, ಇಲ್ಲ ನೀವು ಮೋದಿ ಅವ್ರು ಬರಬೇಕು ಅಂತಂದ್ರೆ ಜನರನ್ನ ಕರೆಸ್ಬೇಕು ಅಂತ ಹೇಳಿದ್ರಿ, ನೆನಪಿದೆ ನಿಮಗೆ ವರ್ಡಿದು? ನೋಡಿ, ನಾನು ಹೇಳಿದಂಥ ಪ್ರತಿಯೊಂದು ವಿಸಲ್ಸ್ ನನ್ನ ಮೈಂಡ್ ಒಳಗಿದೆ. ನಾನು ಪಕ್ಷ ದ್ರೋಹ ಮಾಡಲ್ಲ, ದೇಶದ್ರೋಹ ಮಾಡಲ್ಲ. ನನ್ನ ದೇಹದಲ್ಲಿ ಹಿಂದುತ್ವ ರಕ್ತದ ಕಣಗಳು ಇರುತ್ತೆ. ಹಾಗಾಗಿ ಪಕ್ಷ ವಿರೋಧ ಚಟುವಟಿಕೆ ಯಾವತ್ತೂ ಮಾಡಿಲ್ಲ, ಮಾಡೋದಿಲ್ಲ. ಕೆಲವು ವೈಫಲ್ಯಗಳಿಂದ ನಾವು ಸೋತ್ವಿ. ಯಾಕೆ ಸೋತ್ವಿ? ಆತ್ಮಲೋಕನ ಮಾಡ್ಕೊಳ್ಬೇಕು. ಒಂದು ಮಾತು ಬಿಟ್ಟರೆ ಪಕ್ಷದ ಒಬ್ಬ ಕಟ್ಟ ಕಾರ್ಯಕರ್ತ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ರೇಣುಕಾಚಾರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.